ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಇದು ಬಂದು 2021ರಲ್ಲಿ ಏನು ಪರೀಕ್ಷೆ ನಡೀತು, TET ಪರೀಕ್ಷೆ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ. ಸೊ ಪೇಪರ್ 1 ಆ್ಯಂಡ್ ಪೇಪರ್ 2 ಕನ್ನಡ ಮತ್ತು ಇಂಗ್ಲೀಷ್ ಸೇಮ್ ಆಗಿರೋದ್ರಿಂದ ಸೊ ಎರಡೂ ಪತ್ರಿಕೆ ಬರೆಯೋರಿಗೆ ಇದು ಅನುಕೂಲ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಿ 2021ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಹಾಗೆಯೇ ಇದು ಪೇಪರ್ 2 ಆಗಿರುತ್ತೆ. ಸೊ ಇಲ್ಲಿ ಕನ್ನಡ ಅಂತ ಬಂದಾಗ ನಮಗೆ ಫಸ್ಟಿಗೆ ಏನು ಬರುತ್ತೆ, ಗದ್ಯ ಭಾಗವನ್ನು ಓದಿ, ಅಂದರೆ ಪ್ಯಾಸೇಜ್ ರೈಟಿಂಗ್ ಇರುತ್ತೆ. ಸೊ 1 to 8 ಕ್ವೆಶನ್ಸ್ ತನಕ. ಆ್ಯಂಡ್ ನೆಕ್ಸ್ಟು ಬಂದು ನಮಗೆ ಒಂದು ಪೋಯಮ್ನ ಕೊಟ್ಟಿರ್ತಾರೆ, ಅಂದರೆ ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನಾವು 9ರಿಂದ 15ರ ವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಸೊ ಇದೇನು ಅಷ್ಟು ಕಷ್ಟ ಇಲ್ಲ, ಬಿಕಾಸ್ 15ಕ್ಕೆ 15 ಮಾರ್ಕ್ಸನ್ನು ಕೂಡ ನಾವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ಉಳಿದಂತಹ 15 ಕ್ವೆಶನ್ಸ್ ಏನಿದೆ, ಸೊ ಟೋಟಲ್ ಆಗಿ ನಮಗೆ 30 ಮಾರ್ಕ್ಸ್ ಸಿಗಲ್ಲ. ಸೊ ಉಳಿದ 15 ಪ್ರಶ್ನೆಗಳನ್ನು ನಾವು ಯೋಚನೆ ಮಾಡಿ ಗ್ರಾಮರ್ ಮತ್ತು ಪೆಡಗಾಗಿ ಬೋಧನಾಶಾಸ್ತ್ರ ಎರಡನ್ನೂ ಕೂಡ ನಾವು ಕಲಿತು ಬರಿಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ 16ನೇ ಒಂದು ಪ್ರಶ್ನೆಯಿಂದ ಶುರು ಮಾಡ್ತಾ ಇದ್ದೀನಿ. ಸೊ 16ನೇ ಪ್ರಶ್ನೆ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕವಾಗಿ ಪಾಲಿಸಬೇಕಾದಂತಹ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ರೂಲ್ನ ನಾವು ಫಾಲೋ ಮಾಡಬೇಕಾಗತ್ತೆ ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅಂತ. ಸೊ ನೋಡಿ, ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ: ಕಂಠಪಾಠ ಮತ್ತು ಪುನರಾವರ್ತನ ನಿಯಮ, ಅನುಕರಣೆ ಮತ್ತು ಅಭ್ಯಾಸ ನಿಯಮ, ಸಿದ್ಧತೆ ಮತ್ತು ಪ್ರೇರಣಾ ನಿಯಮ, ಅನುವಂಶೀಯತೆ ಮತ್ತು ಅನುಭವ ನಿಯಮ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದರೆ 16ನೇ ಪ್ರಶ್ನೆಗೆ ಆಪ್ಷನ್ 2 ನೋಡಿ, ಇಲ್ಲಿ ಅನುಕರಣೆ ಮತ್ತು ಅಭ್ಯಾಸ ನಿಯಮ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟು 17ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಸಾಕ್ರೆಟಿಸ್ ಪದ್ಧತಿ ಎಂದೇ ಹೆಸರಾಗಿರುವ ಪದ್ಧತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಸಾಕ್ರೆಟಿಸ್ ಪದ್ಧತಿ ಅಂತ ಯಾವ ಪದ್ಧತಿನ ನಾವು ಕರಿತೀವಿ ಅಂತ: ಅನ್ವೇಷಣಾ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ನಿಗಮನ ಪದ್ಧತಿ, ಸ್ವಯಂ ಬೋಧಿನಿ ಪದ್ಧತಿ ಅಂತ ಇದೆ. ಸೊ ಆನ್ಸರ್ ಬಂದು ಇದಕ್ಕೆ ಆಪ್ಷನ್ 2 ಪ್ರಶ್ನೋತ್ತರ ಪದ್ಧತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಭಾಷಾ ಆಟಗಳಿಗೆ ಹೊರತಾದದ್ದು ಯಾವುದು ಅಂತ ಕೇಳಿದರೆ, ಭಾಷೆಯ ಆಟಗಳಿಗೆ ಹೊರತಾಗಿರುವಂತಹ ಒಂದು ಆಟ ಯಾವುದು ಅಂತ, ಅಥವಾ ಸ್ಪರ್ಧೆ ಯಾವುದು ಅಂತ. ಆಪ್ಷನ್ 1 ಚರ್ಚಾ ಸ್ಪರ್ಧೆ, ಪದಬಂಧ, ಅಂತ್ಯಾಕ್ಷರಿ, ಒಗಟು ಬಿಡಿಸುವುದು. ಸೊ ಇದರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನು ಅನ್ನೋದನ್ನ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದು ಕರೆಕ್ಟಾ ಇಲ್ವಾ ಅನ್ನೋದನ್ನ ನಾನು ನಿಮಗೆ ಕಾಮೆಂಟ್ ಮುಖಾಂತರ ಆನ್ಸರ್ ಮಾಡ್ತೀನಿ, ಓಕೆನಾ? ಸೊ ಇದು ನಿಮಗೆ ಕೊಟ್ಟಿರುವಂತಹ ಒಂದು ಕ್ವೆಶನ್ ಆಗಿರುತ್ತೆ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ವಿಡಿಯೋದ ಕೆಳಗಡೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡಿರ್ತೀನಿ. ಬುಕ್ಸ್ ಆಗಿರ್ಬೋದು, ಆ್ಯಂಡ್ ಕ್ರೀಮ್ ಆಗಿರ್ಬೋದು, ಅಥವಾ ಮಾಯ್ಶ್ಚರೈಸರ್ಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಹಾಗೆಯೇ ಕೆಲವೊಂದು ಅಪ್ಲಯನ್ಸಸ್ ಆಗಿರ್ಬೋದು, ಮೊಬೈಲ್ ಫೋನ್ಗಳು. ಸೊ ನಿಮಗೆ ಅದರಲ್ಲಿ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೋ ಆ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಆ್ಯಂಡ್ TETಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬುಕ್ಸ್ಗಳನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಕ್ವೆಶನ್ ನೋಡಿ, ಇಲ್ಲಿ 19ನೇ ಒಂದು ಪ್ರಶ್ನೆ, ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸಲು ಅಳವಡಿಸಬೇಕಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರೈಮರಿ ಸ್ಟೇಜಲ್ಲಿ ಓದು ಬರಹವನ್ನು ನಾವು ಕಲಿಸ್ಬೇಕು ಅಂತಂದಾಗ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ. ಸೊ ಆಯ್ಕೆ 1 ನೋಡಿ, ಇಲ್ಲಿ ಅನುಕರಣೆ ಮತ್ತು ಅಭ್ಯಾಸಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಇಮಿಟೇಷನ್ ಆ್ಯಂಡ್ ಪ್ರಾಕ್ಟೀಸ್, ಅನುಕರಣೆ ಮತ್ತು ಅಭ್ಯಾಸವನ್ನು ನಾವು ಅಭ್ಯಾಸ ಕ್ರಮಗಳನ್ನು ನಾವು ಏನು ಮಾಡಬೇಕಾಗತ್ತೆ, ಅಳವಡಿಸ್ಕೊಳ್ಬೇಕಾಗತ್ತೆ ಅನ್ನೋದು. ನೆಕ್ಸ್ಟು 20ನೇ ಒಂದು ಪ್ರಶ್ನೆ, ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನ ಯಾವುದು ಅಂತ. ಅಕ್ಷರವನ್ನು ಮತ್ತು ಪದಗಳನ್ನು ಜೋಡಿಸೋದಕ್ಕೆ ಕಲಿಸ್ತಕ್ಕಂತಹ ಒಂದು ಪ್ರಮುಖ ಸಾಧನ ಯಾವುದು, ಯಾವುದರ ಮುಖಾಂತರ ನಾವು ಅಕ್ಷರವನ್ನು ಮತ್ತು ಪದ ಜೋಡಣೆಯನ್ನು ಕಲಿಬಹುದು ಅಂತ. ಸೊ ಆಪ್ಷನ್ 1 ಉಕ್ತ ಲೇಖನ, ಆಪ್ಷನ್ 2 ಚಿತ್ರ ಬರೆಯುವ ಅಭ್ಯಾಸ, ಆಪ್ಷನ್ 3 ಪದಕೋಶಗಳ ಅಭ್ಯಾಸ, ಆಪ್ಷನ್ 4 ಕಾಪಿ ಪುಸ್ತಕ ಅಭ್ಯಾಸ ಅಂತ ಇದೆ. ಸೊ ಇದರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಇಲ್ಲಿ 2 ಆಗುತ್ತೆ, ಆಯಿತಾ? ಸೊ ಉಕ್ತ ಲೇಖನೂ ಆಗುತ್ತೆ, ಕಾಪಿ ಬುಕ್ಸ್ ಅಂದರೆ ಕಾಪಿ ರೈಟಿಂಗ್, ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, ನಮಗೆ ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರಲಿ ಅಂತಲೇ ನಮಗೆ ಕಾಪಿ ರೈಟಿಂಗ್ನ ಬರೆಯೋಕ್ಕೆ ಕೊಡ್ತಿದ್ರಲ್ವಾ. ಸೊ ಟೀಚರ್ಸಾಗಿ ನೀವು ಕೂಡ ಲ್ಯಾಂಗ್ವೇಜ್ ಟೀಚರ್ಸಾಗಿ ಕಾಪಿ ರೈಟಿಂಗ್ಸ್ನ ಬರೆಯೋಕ್ಕೆ ಹೇಳ್ತೀರಾ. ಸೊ ಉಕ್ತ ಲೇಖನವನ್ನು ಕೂಡ ನಾವು ಆನ್ಸರ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ 2 ಕೂಡ ಆನ್ಸರ್ ಆಗುತ್ತಿಲ್ಲ, 1 ಅಥವಾ 4.
ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೂಕ್ಷ್ಮ ವಾಚನ ಎಂದರೆ ಡ್ಯಾಶ್ ಅಂತ ಕೇಳಿದರೆ ಏನು ಸೂಕ್ಷ್ಮ ವಾಚನ ಅಂತ ಹೇಳಿದ್ರೆ ಆಪ್ಷನ್ 1 ಪಠ್ಯದ ಮುಖ್ಯಾಂಶಗಳನ್ನು ಓದೋದು, ಆಪ್ಷನ್ 2 ವೇಗವಾಗಿ ಓದೋದು, ಆಪ್ಷನ್ 3 ವಿಮರ್ಶಾತ್ಮಕ ದೃಷ್ಟಿಯಿಂದ ಓದುವುದು, ಆಪ್ಷನ್ 4 ನಿರ್ದಿಷ್ಟ ಮಾಹಿತಿ ಅಥವಾ ಅಂಶವನ್ನು ಅನ್ವೇಷಿಸಲು ಓದುವುದು ಅಂತ ಇದೆ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ನಿರ್ದಿಷ್ಟ ಮಾಹಿತಿ ಅಥವಾ ಅಂಶವನ್ನು ಅನ್ವೇಷಿಸೋದಕ್ಕೆ ಓದೋದು ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಉತ್ತಮ ಮಾತುಗಾರಿಕೆ ಕೌಶಲ್ಯ ಬೆಳೆಸುವಂತಹ ಚಟುವಟಿಕೆ ಯಾವುದು ಅಂತ. ಸೊ ಉತ್ತಮವಾಗಿ ಮಾತಾಡೋದಕ್ಕೆ, ಫ್ಲೂಯೆಂಟ್ ಆಗಿ ಮಾತಾಡೋದಕ್ಕೆ ಯಾವ ಒಂದು ಸ್ಕಿಲ್ಲನ್ನು ಬೆಳೆಸ್ತಕ್ಕಂತಹ ಒಂದು ಆಕ್ಟಿವಿಟಿ ಯಾವುದು ಅಂತ ಕೇಳಿದ್ದಾರೆ. ಒಳ್ಳೆ ಸ್ಕಿಲ್ ಆಕ್ಟಿವಿಟಿ ಯಾವುದು ಅಂತ. ಸೊ ಕಾಪಿ ಪುಸ್ತಕಾಭ್ಯಾಸ, ಪಾತ್ರಾಭಿನಯ ಚಟುವಟಿಕೆ, ದಿನಪತ್ರಿಕೆಗಳ ಸಂಗ್ರಹ, ವ್ಯಾಕರಣ ನಿಯಮಗಳ ಕಂಠಪಾಠ ಅಂತ ಇದೆ. ಸೊ 22 ಈ ಒಂದು ಕ್ವೆಶನ್ಗೆ ಪಾತ್ರಾಭಿನಯ ಚಟುವಟಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ಉತ್ತಮ ಮಾತುಗಾರಿಕೆ ಕೌಶಲ್ಯ ಬೆಳೆಸ್ತಕ್ಕಂತಹ ಒಂದು ಆಕ್ಟಿವಿಟಿ ಅಂತಂದರೆ ಪಾತ್ರ ಅಭಿನಯ ಚಟುವಟಿಕೆ, ಆಪ್ಷನ್ 2. ನೆಕ್ಸ್ಟ್ ಕ್ವೆಶನ್, ಇದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಅಂತ ಹೇಳಿದ್ದಾರೆ. ಸೊ ಗದ್ಯ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೇ ಹೇಳಿದ್ದೆ, ಗದ್ಯ ಬೋಧನೆಗೂ ಪದ್ಯ ಬೋಧನೆಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ಗದ್ಯ ಬೋಧನೆ ಮಾಡಬೇಕಾದ್ರೆ ಇರುವಂತಹ ಒಂದು ಆಬ್ಜೆಕ್ಟಿವ್ ಅಂದರೆ ಒಂದು ಉದ್ದೇಶ ಏನು ಅಂತ. ಸೊ ಇದರಲ್ಲಿ ಆಪ್ಷನ್ಸ್ನ ನೋಡಿ, ಇಲ್ಲಿ ಓದು ಬರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು, ಆನಂದ ಸೌಂದರ್ಯ ಪ್ರಜ್ಞೆ ರಸಸ್ವಾದನೆ ಮಾಡುವುದು, ಗಾಯನ ಮತ್ತು ಅಭಿನಯ ಕೌಶಲ್ಯಗಳಲ್ಲಿ ತರಬೇತಿ ನೀಡೋದು, ಆಪ್ಷನ್ 4 ಗದ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಠಪಾಠ ಮಾಡಿಸೋದು ಅಂತ ಇದೆ. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಇದಕ್ಕೆ ಸರಿಯಾದ ಆನ್ಸರ್, ಓದು ಬರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸೋದು ಅನ್ನೋದು. ಸೊ ಇನ್ನು ಗಾಯನ ಅಭಿನಯ ಬಂದಾಗ ಅದು ಪದ್ಯ ಬೋಧನೆಗೆ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ಗಮಕ ಕಲೆ ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. ಏನು ಗಮಕ ಕಲೆ ಅಂತ ಹೇಳಿದ್ರೆ ಪದ್ಯದ ರೂಪಾಂತರ, ಪದ್ಯದ ವಿಮರ್ಶೆ, ಕಾವ್ಯದ ಗಾಯನ, ಕವಿಯ ಸ್ಫೂರ್ತಿ ಅಂತ. ಸೊ ಇಲ್ಲಿ ಗಮಕ ಕಲೆ ಅಂತ ಹೇಳಿದ್ರೆ ಕಾವ್ಯದ ಒಂದು ಗಾಯನಕ್ಕೆ ನಾವು ಗಮಕ ಕಲೆ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 3. ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಪರಿಹಾರ ಬೋಧನೆಯಲ್ಲಿ ಅಂದರೆ ರೆಮಿಡಿಯಲ್ ಟೀಚಿಂಗ್ ಏನು ಹೇಳ್ತೀವಿ, ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದಂತಹ ಒಂದು ಕ್ರಮ ಯಾವುದು ಅಂತ, ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಟೀಚರ್ಸ್ ಆಗಿ ನಾವು ಪಾಲಿಸಬೇಕು ಅಂತ. ಸೊ ಆಪ್ಷನ್ 3 ನೋಡಿ, ಕಲಿಕಾ ಸಾಮರ್ಥ್ಯದಲ್ಲಿ ಕಂಡು ಬರುವಂತಹ ಒಂದು ದೋಷವನ್ನು ನಿವಾರಣೆ ಮಾಡುವುದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನಿಯಂತ್ರಿತ ಅಭ್ಯಾಸ ಮಾಡುವುದು ಇದು ಆಗೋದಿಲ್ಲ. ಆ್ಯಂಡ್ ಎಲ್ಲ ಪಾಠಗಳನ್ನು ಕೇವಲ ಬೋಧನೆ ಮಾಡೋದು ಇದು ಕೂಡ ರಾಂಗ್ ಆನ್ಸರ್. ವಿದ್ಯಾರ್ಥಿಗಳು ತಾವೇ ಅಭ್ಯಾಸ ಮಾಡಲು ಮಾರ್ಗದರ್ಶಿಸುವುದು ಇದು ಕೂಡ ರಾಂಗ್. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ನೀಲ ನಕಾಶೆಯಿಂದ ಬ್ಲೂ ಪ್ರಿಂಟ್ ಏನು ಹೇಳ್ತೀವಿ. ಸೊ ನೀಲಿ ನಕಾಶೆಯಿಂದ ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ ಅಂತ, ಅಂದರೆ ನೀಲಿ ನಕಾಶೆಗಳಿಂದ ಆಗ್ತಕ್ಕಂತಹ ಒಂದು ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ ಅಂತ ಇದೆ. ಯಾವ್ದು ಸೇರಿಲ್ಲ ಹಾಗಾದರೆ? ಆಪ್ಷನ್ 2 ನೋಡಿ, ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಗೊಂದಲವನ್ನು ಉಂಟು ಮಾಡುತ್ತದೆ, ಇದು ಸೇರಿಲ್ಲ. ನೀಲಿ ನಕಾಶೆಗಳಿಂದ ಆಗ್ತಕ್ಕಂತಹ ಒಂದು ಪ್ರಯೋಜನ. ಸೊ ನಮಗೆ ಏನಾಗುತ್ತೆ ಯೂಸ್ ಬ್ಲೂ ಪ್ರಿಂಟಿಂದ ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸೋದಕ್ಕೆ ನಮಗೆ ಗೈಡ್ ಮಾಡುತ್ತೆ, ಇದು ಕರೆಕ್ಟು. ಆ್ಯಂಡ್ ಪ್ರಶ್ನೆಗಳ ಪುನರಾವರ್ತನೆಯನ್ನು ತಡೆಯುತ್ತದೆ, ಇದು ಕೂಡ ಕರೆಕ್ಟು. ವಿವಿಧ ಉದ್ದೇಶಗಳಿಗೆ ಅನುಗುಣವಾಗಿ ವಿವಿಧ ರೀತಿಯ ಪ್ರಶ್ನೆಗಳನ್ನ ರಚಿಸೋದಕ್ಕೆ ನೆರವಾಗುತ್ತದೆ, ಇದು ಕೂಡ ಕರೆಕ್ಟು. ಆ್ಯಂಡ್ ಯಾವುದು ಪ್ರಯೋಜನಕ್ಕಿಲ್ಲ ಅಂತ ಹೇಳಿದ್ರೆ ಆಪ್ಷನ್ 2 ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, 6ನೇ ತರಗತಿಯಲ್ಲಿ 10 ಜನ ವಿದ್ಯಾರ್ಥಿಗಳು ಕನ್ನಡವನ್ನು ಸರಾಗವಾಗಿ ಓದಲು ಶಕ್ತರಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾದ ತಕ್ಷಣದ ಪರಿಹಾರದ ಕಾರ್ಯ ಏನು ಅಂತ. ಅಂದರೆ ಏನು 6th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ 10 ಜನ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ನೀಟಾಗಿ ಮಾತಾಡೋದಕ್ಕೆ ಅಥವಾ ಓದೋದಕ್ಕೆ ಬರಲ್ಲ. ಸೊ ಇಂತಹ ಸಮಸ್ಯೆ ಇರುವಂತಹ ವಿದ್ಯಾರ್ಥಿಗಳಿಗೆ ಏನು ಪರಿಹಾರ ಮಾಡಬಹುದು, ತಕ್ಷಣದ ಪರಿಹಾರ ಏನು ಮಾಡಿಸ್ಬೋದು ಅಂತ. ಸೊ ಇದಕ್ಕೆ ಆಪ್ಷನ್ 3 ನೋಡಿ, ಇಲ್ಲಿ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಬೇಕಾಗತ್ತೆ. ಆಕ್ಷನ್ ರಿಸರ್ಚ್, ಕ್ರಿಯಾ ಸಂಶೋಧನೆ ಕೈಗೊಳ್ಳುವ ಮುಖಾಂತರ ಸಮಸ್ಯೆ ಏನಿದೆ ಅನ್ನೋದನ್ನು ಗುರುತಿಸಿ ಆ ಸಮಸ್ಯೆಗೆ ಏನು ಪರಿಹಾರ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಏನು ಮಾಡಬೇಕು, ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕಾಗತ್ತೆ. ಸೊ ಆಪ್ಷನ್ 3 ಕ್ರಿಯಾ ಸಂಶೋಧನೆ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೆಮ್ಮಾರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಹೆಮ್ಮಾರ ಅನ್ನೋದನ್ನು ನಾವು ಫಸ್ಟ್ ಬಿಡಿಸಿ ಬರಿಬೇಕಾಗತ್ತೆ. ಹಿರಿದು ಪ್ಲಸ್ ಮರ
ಹೆಮ್ಮರ ಆಗುತ್ತೆ. ಸೊ ಹಿರಿದು ಪ್ಲಸ್ ಮರ ಹೆಮ್ಮರ. ಸೊ ಇದು ಕರ್ಮಧಾರೆಯ ಸಮಾಸಕ್ಕೆ ಬರುವಂಥದ್ದು ಆಪ್ಷನ್ 1. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೃಗ ಪದದ ತದ್ಭವ ರೂಪ ಇದಾಗಿದೆ ಅಂತ ಕೇಳಿದ್ದಾರೆ. ಸೊ ಮೃಗ ಅಂತಂದ್ರೆ ಅದರ ಒಂದು ತದ್ಭವ ರೂಪ ಏನು ಅಂತ. ಸೊ ಆಪ್ಷನ್ 4 ಮಿಗ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಅಂಡ್ ಲಾಸ್ಟ್ ಕ್ವೆಶನ್, ಹೊಟ್ಟು ಕುಟ್ಟು ಈ ನುಡಿಗಟ್ಟಿನ ಅರ್ಥ ಹೀಗಿದೆ ಅಂತ. ಸೊ ಹೊಟ್ಟು ಕುಟ್ಟು ಅಂದ್ರೆ ಏನು? ಸೊ ಉಪಯೋಗವಿರದ ಕೆಲಸ ಮಾಡು, ಹೊಗಳಿ ಉಬ್ಬಿಸು, ತಪ್ಪು ಕೆಲಸ ಮಾಡು, ತುಂಟಾಟ ಮಾಡು ಅಂತ ಇದೆ. ಸೊ ಇಲ್ಲಿ ಹೊಟ್ಟು ಕುಟ್ಟು ಅಂತ ಹೇಳಿದ್ರೆ ಉಪಯೋಗವಿರದ ಕೆಲಸವನ್ನ ಮಾಡು, ಆಪ್ಷನ್ 1 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.